ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ, ನಾವೀಗಾಗಲೇ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಭಾಗದಲ್ಲಿ ನಾವು ಅನೇಕ ಅಂಶಗಳ ಬಗ್ಗೆ ತಿಳಿದುಕೊಂಡೆವು. ಏನೆಲ್ಲ ನೋಡಿದ್ವಿ ಮಕ್ಕಳೇ? ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಹಿಂದೆ ಯಾವ ರೀತಿಯಾದಂಥ ವ್ಯಾಪಾರ ಸಂಬಂಧ ಇತ್ತು, ವಿಶೇಷವಾಗಿ ಏಷ್ಯಾ ಮತ್ತು ಯುರೋಪ್ ದೇಶಗಳ ನಡುವಣ ವ್ಯಾಪಾರ ಸಂಬಂಧ ನೋಡಿದ್ವಿ. ಕ್ರಿಸ್ತಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ಬಗೆಯನ್ನು ನಾವು ತಿಳಿದುಕೊಂಡ್ವಿ. ನಂತರ ಉಂಟಾದಂಥ ಪರಿಣಾಮಗಳು, ಆ ನಂತರ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಂತಹ ವಾಸ್ಕೋಡಗಾಮ, ಆತನ ಸಾಧನೆಗಳ ಬಗ್ಗೆ ನಾವು ನೋಡಿದ್ವಿ. ವಾಸ್ಕೋಡಗಾಮನ ಬಗ್ಗೆ ನೋಡಿದ್ವಿ. ಜೊತೆಗೆ ಏನೆಲ್ಲ ತಿಳಿದುಕೊಂಡೆವು? ಭಾರತಕ್ಕೆ ಬಂದಂತಹ ಯುರೋಪಿನ ವ್ಯಾಪಾರಿ ಕಂಪನಿಗಳು, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರ ಬಗ್ಗೆ ನಾವು ತಿಳಿದುಕೊಂಡೆವು ಮಕ್ಕಳೇ. ಹಾಗೆ ಕೊನೆಯಲ್ಲಿ ನಾವು ನೋಡಿದ್ವಿ, ಏನು ನೋಡಿದ್ವಿ? ಫ್ರೆಂಚರ ಗವರ್ನರ್ ಆದಂತಹ ಡ್ಯೂಪ್ಲೆ ಮಹತ್ವಾಕಾಂಕ್ಷಿಯಾದಂತಹ ಅಧಿಕಾರಿಯಾಗಿದ್ದ. ಭಾರತದಲ್ಲಿ ಫ್ರೆಂಚರ ಪ್ರಭುತ್ವವನ್ನು ಸಾಧಿಸಬೇಕನ್ನೋದು ಆತನ ಏಕೈಕ ಗುರಿಯಾಗಿತ್ತು ಅನ್ನೋದನ್ನು ಸಹ ನಾವು ಹಿಂದೆ ನೋಡಿದ್ವಿ ಅಲ್ಲೋ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು ಇನ್ನೂ 3 ಮುಖ್ಯ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನು? ಪ್ಲಾಸಿ ಕದನದ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಪ್ಲಾಸಿ ಕದನದ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಬಕ್ಸಾರ್ ಕದನ ಹಾಗೂ ದ್ವಿಪ್ರಭುತ್ವ ಪದ್ಧತಿ, ಈ 3 ಮುಖ್ಯ ಅಂಶಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ಫ್ರೆಂಚರು ಭಾರತಕ್ಕೆ ಬಂದ ನಂತರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಒಂದು ರೀತಿಯ ಪ್ರತಿಸ್ಪರ್ಧೆ ಉಂಟಾಯಿತು. ಪ್ರತಿಸ್ಪರ್ಧೆ ಉಂಟಾಗುವುದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಭಾರತದಲ್ಲಿ ಫ್ರೆಂಚರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಪ್ರಯತ್ನಿಸಿದರು. ಇದೇ ಸಂದರ್ಭದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದರು, ಡಚ್ಚರು ಭಾರತಕ್ಕೆ ಬಂದಿದ್ದರು. ಆದರೆ ಡಚ್ಚರು ಮತ್ತು ಪೋರ್ಚುಗೀಸರು ಕಾಲಕ್ರಮೇಣ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ನೋಡಿ ಮಕ್ಕಳೇ, ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಯಾಕೆ ಹಿಂದೆ ಸರಿದರು ಅಂದರೆ, ಫ್ರೆಂಚರು ಮತ್ತು ಬ್ರಿಟಿಷರ ಪೈಪೋಟಿಯನ್ನು ಎದುರಿಸುವುದಕ್ಕೆ ಇವರಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಅಂತಿಮ ಕಣದಲ್ಲಿ ಉಳಿದಿದ್ದು ಯಾರು? ಬ್ರಿಟಿಷರು ಮತ್ತು ಫ್ರೆಂಚರು. ಅಂತಿಮವಾದಂಥ ಕಣದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಭಾರತದಲ್ಲಿ ಉಳಿದ್ರು. ಇವರಿಬ್ಬರ ನಡುವೆ ಒಂದು ರೀತಿಯ ಸಂಘರ್ಷ ಉಂಟಾಯಿತು ಮಕ್ಕಳೇ. ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಫ್ರೆಂಚರು ಮತ್ತು ಬ್ರಿಟಿಷರು ಪ್ರತಿಸ್ಪರ್ಧೆಯನ್ನು ಆರಂಭಿಸಿದರು. ಯಾವ ಪ್ರದೇಶದಲ್ಲಿ ಅವರು ಪ್ರತಿಸ್ಪರ್ಧೆಯನ್ನು ಆರಂಭಿಸಿದರು, ಯಾವ ಪ್ರದೇಶದಲ್ಲಿ ಅವರ ಸಂಘರ್ಷ ಆರಂಭ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ಕಾರ್ನಾಟಿಕ್ ಎನ್ನುವಂತಹ ಪ್ರದೇಶಗಳು. ಕಾರ್ನಾಟಿಕ್ ಅಂದ್ರೇನು? ಕಾರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ. ಈ ಕಾರ್ನಾಟಿಕ್ ಪ್ರದೇಶದಲ್ಲಿ ಉಂಟಾದಂತಹ ಯುದ್ಧಗಳನ್ನು ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಕಾರ್ನಾಟಿಕ್ ಯುದ್ಧಗಳು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಉಂಟಾಯಿತು. ಯಾಕೆಂದರೆ ಈ ಕಾರ್ನಾಟಿಕ್ ಪ್ರದೇಶ ಆ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆಯ ಒಂದು ಕೇಂದ್ರವಾಗಿತ್ತು. ಕಾರ್ನಾಟಿಕ್ ಪ್ರದೇಶದಲ್ಲಿ ಉಂಟಾದಂಥ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನಿಸ್ತಾರೆ. ಇದು ಕೊನೆಗೆ 3 ಕಾರ್ನಾಟಿಕ್ ಯುದ್ಧಗಳಿಗೆ ಎಡೆ ಮಾಡಿಕೊಡುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿ 3 ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲನೇ ಕಾರ್ನಾಟಿಕ್ ಯುದ್ಧ, 2ನೇ ಕಾರ್ನಾಟಿಕ್ ಯುದ್ಧ, 3ನೇ ಕಾರ್ನಾಟಿಕ್ ಯುದ್ಧ. ಹೀಗೆ 3 ಕಾರ್ನಾಟಿಕ್ ಯುದ್ಧಗಳನ್ನು ನಾವು ನೋಡ್ತೀವಿ ಮಕ್ಕಳೇ. 1746ರಿಂದ 1748 ಇದು ಮೊದಲನೇ ಕಾರ್ನಾಟಿಕ್ ಯುದ್ಧ. 2ನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754. 3ನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763. ಹೀಗೆ 1746ರಲ್ಲಿ ಯುದ್ಧವಾದಂಥ ಕಾರ್ನಾಟಿಕ್ ಯುದ್ಧ ಅದು 3ನೇ ಕಾರ್ನಾಟಿಕ್ ಯುದ್ಧವಾದಂತಹ 1763ರಲ್ಲಿ ಅಂತ್ಯಗೊಂಡಿತು. 1746ರಿಂದ ಉಂಟಾದಂಥ ಸಂಘರ್ಷ 1763ರಲ್ಲಿ ಕೊನೆಗೊಂಡಿತ್ತು ಮಕ್ಕಳೇ. ನೀವಿಲ್ಲಿ ಗಮನಿಸಬೇಕು, ಕಾರ್ನಾಟಿಕ್ ಯುದ್ಧಗಳಲ್ಲಿ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣ ಆಯಿತು.
ಕಾರ್ನಾಟಿಕ್ ಯುದ್ಧಗಳಿಂದಾಗಿ. ಭಾರತದಲ್ಲಿ ಬ್ರಿಟಿಷರು ಬಲಿಷ್ಠರಾದರು ಈ ಕಾರ್ನಾಟಿಕ್ ಯುದ್ಧಗಳಿಂದಾಗಿ. ಭಾರತಕ್ಕೆ ಆಗಮಿಸಿದಂಥ ಫ್ರೆಂಚರನ್ನು ಬ್ರಿಟಿಷರು ಸೋಲಿಸ್ತಾರೆ. ಈ ಯುದ್ಧಗಳಲ್ಲಿ ನಾವು ಬೇರೆ ಬೇರೆ ಒಪ್ಪಂದಗಳನ್ನು ನಾವು ಕಾಣ್ತೀವಿ. ಆಕ್ಸ್ಲಾ ಚಾಪೆಲ್ ಒಪ್ಪಂದ ಇರ್ಬೋದು, ಪಾಂಡಿಚೇರಿ ಒಪ್ಪಂದ ಇರ್ಬೋದು, ಪ್ಯಾರಿಸ್ ಒಪ್ಪಂದ ಇರ್ಬೋದು. ಈ ಒಪ್ಪಂದಗಳನ್ನು ಮಾಡಿಕೊಂಡ್ರೂ ಸಹ ಅಂತಿಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಕಳೆದುಕೊಂಡರು. ಅದು ಮುಖ್ಯವಾಗಿ ಮೂರನೇ ಕಾರ್ನಾಟಿಕ್ ಯುದ್ಧದ ನಂತರ ಫ್ರೆಂಚರ ಅವನತಿ ಆಯಿತು ಭಾರತದಲ್ಲಿ. ಫ್ರೆಂಚರನ್ನು ಸೋಲಿಸಿದ ನಂತರ ಬ್ರಿಟಿಷರು ಭಾರತದಲ್ಲಿ ಬಂಗಾಳದ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದ ನಂತರ ಬಂಗಾಳದ ಕಡೆಗೆ ತಮ್ಮ ಗಮನವನ್ನು ಬ್ರಿಟಿಷರು ಹರಿಸಿದರು. ಯಾಕೆ ಅಂದರೆ ಸಂಪದ್ಭರಿತವಾದಂಥ ಪ್ರದೇಶವಾಗಿತ್ತು. ಕೃಷಿ ಇರ್ಬೋದು, ವಾಣಿಜ್ಯ ಇರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿ ಈ ಬಂಗಾಳ ಇಡೀ ಭಾರತದಲ್ಲೇ ಪ್ರಮುಖವಾದಂಥ ಒಂದು ಪ್ರದೇಶವಾಗಿತ್ತು. ಜೊತೆಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯೂ ಸಹ ಈ ಬಂಗಾಳ ಪ್ರಾಂತ್ಯದಿಂದ ಹೆಚ್ಚಿನ ಲಾಭವನ್ನು ಸಹ ಅದು ಗಳಿಸ್ಕೊಳ್ತಾ ಇತ್ತು. ಈ ಉದ್ದೇಶದಿಂದ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿದ ನಂತರ ಇವರ ಗಮನ ಹರಿಸಿದ್ದು ಬಂಗಾಳದ ಕಡೆಗೆ. ಹಾಗಾದರೆ ಮಕ್ಕಳೇ, ಬಂಗಾಳದ ಒಂದು ಕಥೆಯನ್ನು ನಾವು ನೋಡೋದಾದರೆ, ಮೊಘಲ್ ದೊರೆ ಆದಂತಹ ಫಾರೂಕ್ ಶಿಯಾರ್ ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ. ಫಾರೂಕ್ ಶಿಯಾರ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸುವುದಕ್ಕೆ ಕಂಪೆನಿಗೆ ಒಂದು ಪರವಾನಗಿಯನ್ನು ಕೊಟ್ಟಿದ್ದ. ಅದನ್ನೇ ನಾವು ದಸ್ತಕ್ ಅಂತ ಕರಿತೀವಿ. ಮೊಘಲ್ ದೊರೆ 1717 ಆತ ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸುವುದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ಗಳನ್ನು ಕೊಟ್ಟಿದ್ದ. ಎಕ್ಸಾಂಪಲ್ ಕೇಳ್ಬೋದು, ದಸ್ತಕ್ ಅಂದ್ರೇನು? ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ಪರವಾನಗಿ ಪತ್ರ. ಕೊಟ್ಟಿದ್ಯಾರು ದಸ್ತಕ್ಕು? ಫಾರೂಕ್ ಶಿಯಾರ್. ಫಾರೂಕ್ ಶಿಯಾರ್ ಯಾರು ಅಂದರೆ ಮೊಘಲ್ ದೊರೆ. ಕಂಪನಿಗೆ ಕೊಟ್ಟಿದ್ದ. ಇದರಿಂದಾಗಿ ಮುಕ್ತ ವ್ಯಾಪಾರವನ್ನು ಅವರು ನಡೆಸ್ತಾ ಇದ್ರು ಬ್ರಿಟಿಷರು. ಇದರಿಂದ ಅವರಿಗೆ ಸಾಕಷ್ಟು ಲಾಭ ಬರ್ತಾ ಇತ್ತು. ಆದರೆ ಇದೇ ಸಂದರ್ಭದಲ್ಲಿ ಕಂಪನಿಗೆ ನೀಡಿದಂಥ ದಸ್ತಕ್ಗಳನ್ನು ಕಂಪನಿಯ ನೌಕರರು ತಮ್ಮ ಸ್ವಂತ ಲಾಭಕ್ಕೆ ಬಳಸ್ಕೊಂಡಿದ್ರು. ತಮ್ಮ ಖಾಸಗಿ ವ್ಯಾಪಾರಕ್ಕೆ ಬಳಸ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಇದರಿಂದಾಗಿ ಬಂಗಾಳದ ನವಾಬನಿಗೆ, ಬಂಗಾಳದ ಸರ್ಕಾರಕ್ಕೆ ಅಪಾರವಾದಂಥ ನಷ್ಟ ಉಂಟಾಯಿತು. ಇದು ಬಂಗಾಳ. ನೀವು ನೋಡಿರ್ಬೋದು, ಈಗ ನಾವು ಪಶ್ಚಿಮ ಬಂಗಾಳ ಏನಂತ ಕರಿತೀವಿ, ಇದು ಬಂಗಾಳದ ಪ್ರದೇಶ. ಈ ಪ್ರದೇಶ ಏನಿದೆ ಆ ಸಂದರ್ಭದಲ್ಲಿ ಬ್ರಿಟಿಷರ ವ್ಯಾಪಾರದ ಬಲಿಷ್ಠವಾದಂಥ ಒಂದು ಕೇಂದ್ರವಾಗಿತ್ತು. ಯಾವಾಗ ನಷ್ಟ ಉಂಟಾಗುತ್ತೋ ಆಗ ಮುರ್ಷಿದ್ ಅಲಿ ಖಾನ್, ಅಲಿವರ್ದಿ ಖಾನ್ ಇವರೆಲ್ಲರೂ ಸಹ ಬ್ರಿಟಿಷರು ದಸ್ತಕ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳೋದನ್ನು ವಿರೋಧಿಸಿದರು. ಯಾವಾಗ ಬ್ರಿಟಿಷರು ದಸ್ತಕ್ಗಳನ್ನು ದುರುಪಯೋಗ ಪಡಿಸ್ಕೊಳ್ತಾರೋ ಆಗ ಬಂಗಾಳದ ನವಾಬ, ಮೊದಲನೇ ನವಾಬನಾದಂಥ ಮುರ್ಷಿದ್ ಅಲಿ ಖಾನ್, ನಂತರ ಬಂದಂಥ ಅಲಿವರ್ದಿ ಖಾನ್ ಎಲ್ಲರೂ ಇದನ್ನು ವಿರೋಧಿಸಿದರು. ಅವರು ಯಾವಾಗ ವಿರೋಧಿಸ್ತಾರೋ ಇದೇ ವಿಚಾರ ಏನಿದೆ ಬಂಗಾಳದ ನವಾಬ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಸಂಘರ್ಷ ಅಥವಾ ಯುದ್ಧಕ್ಕೆ ಎಡೆ ಮಾಡಿಕೊಟ್ಟಿತು ಮಕ್ಕಳೇ. ಆ ಒಂದು ಸಂಘರ್ಷನೇ ಮುಂದೆ 2 ಪ್ರಮುಖ ಯುದ್ಧಗಳಿಗೆ ಕಾರಣವಾಗುತ್ತೆ. ಒಂದು ಪ್ಲಾಸಿ ಕದನ, ಮತ್ತೊಂದು ಬಕ್ಸಾರ್ ಕದನ. ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಕ್ಕೆ ಕಾರಣನೇ ಇದು. ಮೊದಲನೆಯದು ಪ್ಲಾಸಿ ಕದನ 1757 ನಡೆಯಿತು. ಪ್ಲಾಸಿ ಕದನ ನಡೆದದ್ದು 1757 ಬಂಗಾಳದ ನವಾಬನಾದಂಥ ಅಲಿವರ್ದಿ ಖಾನ್ 1756 ನಿಧನನಾದ. ಪ್ಲಾಸಿ ಕದನ ನಡೆಯುವಾಗ ಅವನು ಇರಲಿಲ್ಲ. ಪ್ಲಾಸಿ ಕದನ ನಡೆಯೋದಕ್ಕೆ 1 ವರ್ಷ ಮುಂಚೆನೇ ಅವನು ನಿಧನನಾಗ್ತಾನೆ. ನಂತರ ಅಲಿವರ್ದಿ ಖಾನನ ಮೊಮ್ಮಗನಾದಂತಹ ಸಿರಾಜುದ್ದೌಲಾ ಅಧಿಕಾರಕ್ಕೆ ಬರ್ತಾನೆ. ಸಿರಾಜುದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757 ನಡೆದಂಥ ಯುದ್ಧವೇ ಅದು ಪ್ಲಾಸಿ ಕದನ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ, ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧ ಇದು. ಎಷ್ಟರಲ್ಲಿ ನಡೀತು? 1757. ಮೊದಲನೇದಾಗಿ ರಾಬರ್ಟ್ ಕ್ಲೈವ್ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಚಿತ್ರ ಅದು ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆದಂಥ ಯುದ್ಧವೇ ಪ್ಲಾಸಿ ಕದನ. ಹಾಗಾದರೆ ಪ್ಲಾಸಿ ಕದನಕ್ಕೆ ಕಾರಣಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ ಮಕ್ಕಳೇ ಇಲ್ಲಿ 3 ಮುಖ್ಯ ಕಾರಣಗಳನ್ನು ನಾವು ನೋಡ್ತೀವಿ. ಮೊದಲನೇದು ದಸ್ತಕ್ಗಳ ದುರುಪಯೋಗ, ಎರಡನೇದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಮೂರನೇದು ಕಪ್ಪು ಕೋಣೆ ದುರಂತ.
ಈ 3 ಕಾರಣಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ದಸ್ತಕ್ಗಳ ದುರುಪಯೋಗ. ಆವಾಗಲೇ ನಾವು ನೋಡಿದ್ವಿ, ದಸ್ತಕ್ ಅಂದರೆ ಅದು ಅನುಮತಿ ಪತ್ರ ಕೊಟ್ಟಿದ್ದು ಮೊಘಲ್ ದೊರೆ ಫರೂಕ್ ಶಿಯಾರ್ ಯಾರಿಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಅವ್ರೇನು ಮಾಡಿದ್ರು, ಸ್ವಂತ ಲಾಭಕ್ಕೆ ಬಳಸ್ಕೊಂಡ್ರು. ಇದರಿಂದ ಯಾರಿಗೆ ನಷ್ಟ ಆಯಿತು? ಬಂಗಾಳದ ನವಾಬನಿಗೆ ನಷ್ಟ ಆಯಿತು. ದಸ್ತಕ್ಗಳ ದುರುಪಯೋಗವನ್ನು ವಿರೋಧಿಸಿದ ಆತ. ಹೀಗೆ ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂಥ ದಸ್ತಕ್ಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡಿಸ್ಕೊಂಡ್ರು. ಆ ಮೂಲಕ ಬಂಗಾಳದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇತ್ತು. ಇದರಿಂದಾಗಿ ಸಿರಾಜುದ್ದೌಲನಿಗೆ ಕೋಪ ಬರುತ್ತೆ. ಮೊದಲನೇ ಕಾರಣ. ಎರಡನೇದು ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲ. ಯಾರ ಪರ್ಮಿಷನ್ ಇಲ್ಲದೆ? ಬಂಗಾಳದ ನವಾಬ ಸಿರಾಜುದ್ದೌಲನ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಕೋಟೆ ಅಂದರೆ ಯಾವುದಿದು? ಫೋರ್ಟ್ ವಿಲಿಯಂ ಕೋಟೆ. ದುರಸ್ತಿ ಅಂದರೆ, ಆ ದುರಸ್ತಿ ಅಂದಾಗ ನಾವೇನು ನೋಡ್ತೀವಿ ಅಂದರೆ ಬಲಪಡಿಸೋದು, ಫಿರಂಗಿಗಳನ್ನು ಇಡೋದನ್ನು ನಾವು ನೋಡ್ತೀವಿ. ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಫ್ರೆಂಚರು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಅವರಲ್ಲಿತ್ತು. ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆಯಲ್ಲಿ ಫಿರಂಗಿಗಳನ್ನು ಇಟ್ಟರು, ಅದನ್ನು ಬಲಪಡಿಸಿದರು. ಇದನ್ನೇ ನಾವು ಕೋಟೆಯ ದುರಸ್ತಿ ಅಂತ ಕರಿತೀವಿ ಮಕ್ಕಳೇ. ಆದರೆ ಅವರು ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನ ಅನುಮತಿಯನ್ನು ಪಡ್ಕೋಬೇಕಾಗಿತ್ತು. ಅನುಮತಿಯನ್ನು ಪಡ್ಕೊಳ್ಳಿಲ್ಲ. ಅನುಮತಿಯನ್ನು ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿದ್ರು. ಆಗ ಸಿರಾಜುದ್ದೌಲ ಬ್ರಿಟಿಷರಿಗೆ ಅಲ್ಲಿರ್ತಕ್ಕಂಥ ಫಿರಂಗಿಗಳನ್ನು ತೆಗೆದುಹಾಕುವುದಕ್ಕೆ ಹೇಳ್ತಾನೆ. ಆದರೆ ಬ್ರಿಟಿಷರು ಇದನ್ನು ವಿರೋಧಿಸಿದರು. ಇದರಿಂದಾಗಿ ಸಿರಾಜುದ್ದೌಲ ಮತ್ತೆ ಕೋಪಗೊಳ್ತಾನೆ. ದಸ್ತಕ್ಗಳ ದುರುಪಯೋಗ ಒಂದು ಕಡೆ ಆತನ ಕೋಪಕ್ಕೆ ಕಾರಣವಾದರೆ, ಮತ್ತೊಂದು ಕಡೆ ಆತನ ಅನುಮತಿ ಇಲ್ಲದೆ ಬ್ರಿಟಿಷರು ಫೋರ್ಟ್ ವಿಲಿಯಂ ಕೋಟೆಯನ್ನು ದುರಸ್ತಿ ಮಾಡಿದ್ರು. ಇನ್ನು ಮೂರನೇ ಕಾರಣ ಕಪ್ಪು ಕೋಣೆ ದುರಂತ ಮಕ್ಕಳೇ. ಪ್ಲಾಸಿ ಕದನ ನಡೆಯುವುದಕ್ಕೆ ಮುಖ್ಯವಾದಂಥ ಕಾರಣ ಇದು. ಪರೀಕ್ಷೆಯಲ್ಲಿ ನಾವು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ, ಈ ಅಂಶಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಕಪ್ಪು ಕೋಣೆ ದುರಂತವನ್ನು ವಿವರಿಸಿ ಅಂತ ಕೇಳ್ಬೋದು ಪರೀಕ್ಷೆಯಲ್ಲಿ. ಆಗ ನೀವೇನು ಬರೀತೀರಿ? ಸಿರಾಜುದ್ದೌಲನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆಲ್ತಾನೆ. ಯಾವಾಗ ಬ್ರಿಟಿಷರು ಫೋರ್ಟ್ ವಿಲಿಯಂ ಕೋಟೆನ ದುರಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ, ಕೋಪಗೊಂಡ ಈತನು ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ನಡೆಸ್ತಾನೆ. ದಾಳಿ ನಡೆಸಿದ ಸಿರಾಜುದ್ದೌಲ ಕೋಟೆಯನ್ನು ಗೆಲ್ತಾನೆ. ಗೆದ್ದು ಅನೇಕ ಜನರನ್ನು ಸೆರೆ ಹಿಡಿತಾನೆ. ಎಷ್ಟು ಜನ ಅಂದರೆ 146 ಜನರನ್ನು ಸೆರೆ ಹಿಡ್ದ. ಇವರೆಲ್ಲರೂ ಬ್ರಿಟಿಷರೇ ಆಗಿದ್ದರು. ಸೆರೆ ಹಿಡಿದು ಅವನೇನು ಮಾಡ್ತಾನೆ, ಅವರೆಲ್ಲರನ್ನ ಒಂದು ಕೊಠಡಿ ಒಳಗಡೆ, ರೂಮ್ ಒಳಗಡೆ ತಗೊಂಡೋಗಿ ಬಂಧಿಸಿಡ್ತಾನೆ. ಆದರೆ 146 ಮಂದಿಯಲ್ಲಿ 123 ಮಂದಿ ಸತ್ತೋದ್ರು. ಇದನ್ನೇ ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಯಾವಾಗ ಕಪ್ಪು ಕೋಣೆ ದುರಂತದಿಂದ 123 ಮಂದಿ ಸತ್ತೋದ್ರೋ, 123 ಮಂದಿ ಬ್ರಿಟಿಷರು ಸತ್ತೋದ್ರೋ, ಆಗ ರಾಬರ್ಟ್ ಕ್ಲೈವ್ಗೆ ಕೋಪ ಬರುತ್ತೆ. ಯಾರು ರಾಬರ್ಟ್ ಕ್ಲೈವ್? ಬ್ರಿಟಿಷರ ಗವರ್ನರ್ ಆಗಿದ್ದ. ಆತನಿಗೆ ಕೋಪ ಬರುತ್ತೆ. ಕೋಪ ಬಂದಂಥ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನ ಮೇಲೆ ದಾಳಿ ನಡೆಸ್ತಾನೆ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ, ರಾಬರ್ಟ್ ಕ್ಲೈವ್ಗೆ ಕೋಪ ಬಂತು. ತನ್ನವರನ್ನು ಕೊಂದಂಥ ಸಿರಾಜುದ್ದೌಲನ ಮೇಲೆ ದ್ವೇಷ ಕಾರ್ತಾನೆ ರಾಬರ್ಟ್ ಕ್ಲೈವ್. ಆ ಮೂಲಕ 1757ರಲ್ಲಿ ಯುದ್ಧ ಆಗುತ್ತೆ. ಆದರೆ ಮಕ್ಕಳೇ, ನೀವಿಲ್ಲಿ ಗಮನಿಸಬೇಕು, ಯುದ್ಧ ನಡೆಯುವುದಕ್ಕೆ ಮುಂಚೆ ರಾಬರ್ಟ್ ಕ್ಲೈವ್ ಸಾಕಷ್ಟು ತಯಾರಿಯನ್ನು ನಡೆಸಿದ್ದ. ಅವನಿಗೆ ಗೊತ್ತು ಸುಲಭವಾಗಿ ಸಿರಾಜುದ್ದೌಲನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಗೊತ್ತು. ಹೀಗಾಗಿ ಸಿರಾಜುದ್ದೌಲನಿಗೆ ಬೆಂಬಲ ನೀಡ್ತಾ ಇದ್ದಂತಹ, ಬೆನ್ನಿಗೆ ನಿಂತಹ ಆತನ ಸಹಾಯಕರನ್ನ ತನ್ನೆಡೆಗೆ ಸೆಳೆದುಕೊಳ್ಳುವಲ್ಲಿ ರಾಬರ್ಟ್ ಕ್ಲೈವ್ ಯಶಸ್ವಿ ಆಗ್ತಾನೆ. ಹಾಗಾದರೆ ಯಾರು? ಬಂಗಾಳದಲ್ಲಿ ಬಲಿಷ್ಠರಾದಂಥವ್ರು, ಅನೇಕ ಜನ ಶ್ರೀಮಂತರಿದ್ದರು. ಇವರೆಲ್ಲರೂ ಸಿರಾಜುದ್ದೌಲನಿಗೆ ನೆರವನ್ನು ನೀಡ್ತಾ ಇದ್ರು. ಒಂದು ಮಾಣಿಕ್ ಚಾಂದ್, ಓಮಿ ಚಾಂದ, ಜಗತ್ ಸೇಠ್, ಬಂಗಾಳದ ಲೇವಾದೇವಿಗಾರನಾಗಿದ್ದ. ಇವರೆಲ್ಲರನ್ನ ರಾಬರ್ಟ್ ಕ್ಲೈವ್ ತನ್ನೆಡೆಗೆ ಸೆಳೆದುಕೊಳ್ತಾನೆ. ಇದು ಅವನು ಮೊದಲು ಮಾಡಿರೋ ಕೆಲಸ. ನಂತರ ಏನು ಮಾಡ್ತಾನೆ, ಸಿರಾಜುದ್ದೌಲನ ಸೇನಾಪತಿಯಾದಂಥ ಮೀರ್ ಜಾಫರ್ ಕಡೆಗೆ ಕಣ್ಣಾಗ್ತಾನೆ. ಮೀರ್ ಜಾಫರ್ ಸಹ ಬಲಿಷ್ಠ. ಈ ರಾಬರ್ಟ್ ಕ್ಲೈವ್ ಏನು ಅಂದ್ಕೋತಾನೆ ಅಂದರೆ, ಮೀರ್ ಜಾಫರ್ ಸಹಾಯ ಪಡೆದುಕೊಂಡ್ರೆ ಈಸಿಯಾಗಿ ಸಿರಾಜುದ್ದೌಲನ ಸೋಲಿಸ್ಬೋದು ಅನ್ನೋದು ಆತನ ಒಂದು ಯೋಜನೆಯಾಗಿತ್ತು. ಆಗ ಅವನು ಮೀರ್ ಜಾಫರ್ನನ್ನು ಭೇಟಿ ಮಾಡ್ತಾನೆ. ರಾಬರ್ಟ್ ಕ್ಲೈವ್ ಭೇಟಿ ಮಾಡಿ, ಒಂದು ವೇಳೆ ಮೀರ್ ಜಾಫರ್ ತನಗೆ ಸಹಾಯ ನೀಡಿದ್ದೇ ಆದರೆ ಯುದ್ಧ ಆದಮೇಲೆ ನಿನ್ನನ್ನು ನಾನು ಬಂಗಾಳದ ನವಾಬನನ್ನಾಗಿ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾನೆ. ಮೀರ್ ಜಾಫರ್ ಅದಕ್ಕೆ ಒಪ್ಕೋತಾನೆ.
ಹೀಗೆ ಎಲ್ಲ ಶ್ರೀಮಂತರು, ಜೊತೆಗೆ ಸಿರಾಜುದ್ದೌಲನ ಸೇನಾಪತಿಯಾದಂಥ ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ಗೆ ಬೆಂಬಲವನ್ನು ಕೊಟ್ಟರು ಮಕ್ಕಳೇ. ಕೊನೆಗೆ ಏನಾಗುತ್ತೆ, ಸಿರಾಜುದ್ದೌಲ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಬೇಕಾಗುತ್ತೆ. ಯುದ್ಧ ಆರಂಭ ಆಗುತ್ತೆ. 1757 ಜೂನ್ 23 ಪ್ಲಾಸಿ ಕದನ ನಡೆಯುತ್ತೆ. ಒಂದು ಕಡೆ ಓಮಿ ಚಾಂದ, ಮಾಣಿಕ್ ಚಂದ್, ಜಗತ್ ಸೇಠ್, ಮೀರ್ ಜಾಫರ್ ಇವರೆಲ್ಲರನ್ನು ರಾಬರ್ಟ್ ಕ್ಲೈವ್ ತನ್ನ ಬುಟ್ಟಿಗೆ ಹಾಕುತ್ತಾನೆ. ಕೊನೆಗೆ ಸಿರಾಜುದ್ದೌಲ ಮೇಲೆ ದಾಳಿ ನಡೆಸ್ತಾನೆ. ಆದರೆ ಸಿರಾಜುದ್ದೌಲ ಯುದ್ಧದಲ್ಲಿ ಸೋತು ವೀರ ಮರಣವನ್ನಪ್ಪಿದನು ಮಕ್ಕಳೇ. ಸಿರಾಜುದ್ದೌಲ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದ. ಆದರೆ ಇವರೆಲ್ಲರೂ ಸಿರಾಜುದ್ದೌಲನಿಗೆ ಮೋಸ ಮಾಡಿದ್ರು. ನೋಡಿದ್ರಲ್ಲ ಮಕ್ಕಳೇ, ಇದಿಷ್ಟು ಪ್ಲಾಸಿ ಕದನ. ಆದರೆ ಇಲ್ಲಿ ಗಮನಿಸಬೇಕು, ರಾಬರ್ಟ್ ಕ್ಲೈವ್ ಹಿಂದೆ ಭರವಸೆ ಕೊಟ್ಟಿದ್ದ ಯಾರಿಗೆ? ಮೀರ್ ಜಾಫರ್ಗೆ ಏನಂತ ಭರವಸೆ ಕೊಟ್ಟಿದ್ದ? ಒಂದು ವೇಳೆ ನೀನು ನನಗೆ ಸಹಾಯ ಮಾಡಿದ್ದೆ ಆದರೆ ಪ್ಲಾಸಿ ಕದನದ ನಂತರ ನಿನ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತೀನಿ ಅಂದಿದ್ದ. ಹಾಗೆ ಮಾಡ್ದ ಕೂಡ. ಹಾಗಾದರೆ ಪ್ಲಾಸಿ ಕದನದ ನಂತರ ಏನೇನಾಯಿತು ನೋಡೋಣ ಮಕ್ಕಳೇ. ಪರಿಣಾಮಗಳು, ಇದು ಸಹ ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದು. ಪ್ಲಾಸಿ ಕದನದ ನಂತರ ಏನೇನು ಬದಲಾವಣೆಗಳಾಯಿತು, ಪರಿಣಾಮಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದು, ಪ್ಲಾಸಿ ಕದನದ ನಂತರ ಭಾರತೀಯರಲ್ಲಿದ್ದಂಥ ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದವರಲ್ಲಿದ್ದ ಲೋಭಿತನ ಏನಿದೆ ಅದು ಎಲ್ರಿಗೂ ಗೊತ್ತಾಗ್ಬಿಡ್ತು. ಆ ಭಾರತೀಯರಲ್ಲಿ ಒಗ್ಗಟ್ಟಿಲ್ಲ, ಭಾರತೀಯರಲ್ಲಿ ಸಂಘಟನೆ ಕೊರತೆ ಇತ್ತು, ಶ್ರೀಮಂತರಲ್ಲಿ ಒಗ್ಗಟ್ಟಿರಲಿಲ್ಲ, ಶ್ರೀಮಂತರು ಲಾಭ ಗಳಿಸುವುದರಲ್ಲಿ ನಿರತರಾಗಿದ್ದರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಡ್ತು ಮಕ್ಕಳೇ. ಎರಡನೇದು, ರಾಬರ್ಟ್ ಕ್ಲೈವ್ ಹಿಂದೆ ಮೀರ್ ಜಾಫರ್ಗೆ ಭರವಸೆ ಕೊಟ್ಟಿದ್ದ, ಅದರಂತೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಆದರೆ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ವ್ಯಾಪಾರವನ್ನು ನಡೆಸುವುದಕ್ಕೆ ಸಂಪೂರ್ಣವಾದಂಥ ಹಕ್ಕನ್ನು ಪಡೆದುಕೊಳ್ತು. ಯಾಕಂದರೆ ನವಾಬನೇ ಇಲ್ಲೇ, ಇವಾಗ ನವಾಬನನ್ನೇ ಅವರು ಯುದ್ಧದಲ್ಲಿ ಕೊಂದು ಹಾಕಿದ್ದಾರೆ. ನವಾಬನ ಅಧಿಕಾರ ಎಲ್ಲ ಬ್ರಿಟಿಷರಿಗೆ ಬಂತು. ಹೀಗಾಗಿ ಬಂಗಾಳ ಪ್ರಾಂತ್ಯದಲ್ಲಿ ಸುಲಭವಾಗಿ ಇವರು ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಯಿತು. ಸಿರಾಜುದ್ದೌಲ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ನಡೆಸಿ ಅನೇಕರನ್ನು ಬಂಧಿಸಿದ್ದ ಅನ್ನೋದು ನಾವು ನೋಡಿದ್ವಿ. ಆ ಒಂದು ದಾಳಿ ನಡೆಸಿದ್ದಕ್ಕೆ ಪರಿಹಾರವಾಗಿ ಮೀರ್ ಜಾಫರೇ ದುಡ್ಡು ಕೊಡಬೇಕಾಗಿತ್ತು. ಯಾಕೆ ಅಂದರೆ ಮೀರ್ ಜಾಫರ್ ಈಗ ಬಂಗಾಳದ ನವಾಬ. 18,70,00,000 ರೂಪಾಯಿಗಳನ್ನು ಮೀರ್ ಜಾಫರ್ ಬ್ರಿಟಿಷರಿಗೆ ನೀಡಿದ ಮಕ್ಕಳೇ. ಇದಿಷ್ಟು ಪ್ಲಾಸಿ ಕದನದ ಪರಿಣಾಮಗಳು. ಇದರ ನಂತರ ಬರುವಂಥ ಇನ್ನೊಂದು ಮುಖ್ಯವಾದಂಥ ಯುದ್ಧ ಅದು ಬಕ್ಸಾರ್ ಕದನ ಮಕ್ಕಳೇ. ಬಕ್ಸಾರ್ ಕದನ ಅಂದ ತಕ್ಷಣ ನಾವು ಇಬ್ಬರು ನಾವೊಬ್ಬರನ್ನ ನೆನಪಿಟ್ಕೋಬೇಕು. ಒಂದು ಮೀರ್ ಜಾಫರ್, ಮತ್ತೊಂದು ಮೀರ್ ಖಾಸಿಂ. ನಾವೀಗಾಗಲೇ ನೋಡಿದ್ವಿ, ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪೆನಿ ಮತ್ತು ಕಂಪೆನಿಯ ನೌಕರರ ಕೈಗೊಂಬೆ ಆಗ್ತಾನೆ. ನಿರಂತರವಾದಂಥ ಶೋಷಣೆಗೆ ಆತನು ಒಳಗಾದ. ಯಾರೋ? ಮೀರ್ ಜಾಫರ್. ಜೊತೆಗೆ ನವಾಬ ಬ್ರಿಟಿಷರ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತಾನೆ. ಇದರಿಂದಾಗಿ ಮೀರ್ ಜಾಫರ್ನ ಬಕ್ಕಸ ಬರಿದಾಯಿತು. ಆದರೆ ದಿನದಿಂದ ದಿನಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿಯ ನೌಕರರ ಆಸೆ ಏನಿದೆ ಅದು ಕಡಿಮೆ ಆಗಲೇ ಇಲ್ಲ. ಯಾವಾಗ ಮೀರ್ ಜಾಫರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿಯ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ಅಸಮರ್ಥನಾಗ್ತಾನೋ ಆಗ ಬ್ರಿಟಿಷರು ಏನು ಮಾಡ್ತಾರೆ, ಮೀರ್ ಜಾಫರ್ನನ್ನು ಅಸಮರ್ಥ ಅಂತ ಬಿಂಬಿಸಿ ಅವನನ್ನು ನವಾಬನ ಸ್ಥಾನದಿಂದ ಪದಚ್ಯುತಗೊಳಿಸಿದರು. ಆ ನವಾಬನ ಸ್ಥಾನದಿಂದ ತೆಗೆದು ಹಾಕಿದ ಮೇಲೆ ಯಾರನ್ನ ತಂದು ಕೂರಿಸ್ತಾರೆ ಅಂದರೆ ಮೀರ್ ಖಾಸಿಂನನ್ನು ಕೂರಿಸ್ತಾರೆ ಮಕ್ಕಳೇ. ಮೀರ್ ಖಾಸಿಂ ಯಾರು? ಮೀರ್ ಖಾಸಿಂ ಮೀರ್ ಜಾಫರ್ನ ಅಳಿಯ. ನೋಡಿ ಮಕ್ಕಳೇ, ಇಲ್ಲಿ ಕಾಣಿಸ್ತಾ ಇದೆ. ಮೊದಲನೇದು ಮೀರ್ ಜಾಫರ್, ಮತ್ತೊಂದು ಮೀರ್ ಖಾಸಿಂ. ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗಿದ್ದ. ನಂತರ ಈತನನ್ನು ಅಸಮರ್ಥನೆಂದು ಬಿಂಬಿಸಿದಂಥ ಬ್ರಿಟಿಷರು ಈತನನ್ನು ನವಾಬನ ಸ್ಥಾನದಿಂದ ಪದಚ್ಯುತಗೊಳಿಸಿ ಈತನ ಅಳಿಯನಾದಂತಹ ಮೀರ್ ಖಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಆದರೆ ಮೀರ್ ಖಾಸಿಂ ಸಹ ಬ್ರಿಟಿಷರು ಹೇಳ್ದಂಗೆ ಕೇಳ್ತಾ ಇದ್ದ. ಯಾಕಂದರೆ ಆತ ಸಮರ್ಥ ಆಡಳಿತಗಾರನಾಗಿದ್ದ. ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಳಿದಂತೆ ಆತ ಕೇಳ್ತಾ ಇದ್ದ. ಅಷ್ಟೇ ಅಲ್ಲ, ಯಾವಾಗ ಇವನನ್ನು ನವಾಬನನ್ನಾಗಿ ಮಾಡಿದ್ರೋ ಈತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 2 ಲಕ್ಷ ಪೌಂಡ್ ಹಣ ಕೊಡ್ತಾನೆ. ಜೊತೆಗೆ ಕೆಲವೊಂದು ಪ್ರದೇಶಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟುಬಿಟ್ಟ ಅವನು. ಆದರೆ ಬ್ರಿಟಿಷರ ಕೈಗೊಂಬೆಯಾಗಿ ಬಹಳ ಕಾಲದವರೆಗೆ ಇರೋದಕ್ಕೆ ಇವನಿಗೆ ಆಸಕ್ತಿ ಇರಲಿಲ್ಲ.
ತನ್ನ ಅಧಿಕಾರವನ್ನು ವಿಸ್ತರಿಸುವುದಕ್ಕೆ ಪ್ರಯತ್ನಿಸ್ತಾನೆ. ಜೊತೆಗೆ ಸ್ವತಂತ್ರ ರಾಜನಾಗಬೇಕು, ತಾನು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಬೇಕು. ಜಾಸ್ತಿ ದಿನ ನಾನು ಬ್ರಿಟಿಷರ ಕೈ ಕೆಳಗಡೆ ಆ ರಾಜನಾಗಿರುವುದಕ್ಕೆ ಆಸಕ್ತಿ ಇರಲಿಲ್ಲ ಆತನಿಗೆ. ಹೀಗಾಗಿ ಸ್ವತಂತ್ರ ರಾಜನೆಂದು ಘೋಷಿಸ್ತಾನೆ. ಅದೇ ಸಂದರ್ಭದಲ್ಲಿ ದಸ್ತಕ್ಗಳ ದುರ್ಬಳಕೆಯನ್ನು ಬ್ರಿಟಿಷರು ಮಾಡ್ತಾ ಇದ್ರು. ಬ್ರಿಟಿಷರು ಅದೇ ಸಂದರ್ಭದಲ್ಲಿ ದಸ್ತಕ್ನ ದುರ್ಬಳಕೆ ಮಾಡ್ತಾ ಇದ್ರು. ಆಗ ಆತ ಬಂಗಾಳದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತ ಘೋಷಿಸಿಬಿಟ್ಟ. ಯಾರು? ಮೀರ್ ಕಾಸಿಂ. ಒಂದು ಕಡೆ ಮೀರ್ ಕಾಸಿಂ ಸ್ವತಂತ್ರ ರಾಜ ಅಂತ ಘೋಷಿಸ್ತಾನೆ, ಇನ್ನೊಂದು ಕಡೆ ಆತ ಏನು ಮಾಡ್ತಾನೆ ಅಂದರೆ ವ್ಯಾಪಾರವನ್ನು ಫ್ರೀಯಾಗಿ ಮಾಡ್ತಾನೆ. ಸುಂಕ ಮುಕ್ತ ವ್ಯಾಪಾರ, ಇಡೀ ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರವನ್ನು ಮೀರ್ ಕಾಸಿಂ ಘೋಷಣೆ ಮಾಡ್ತಾನೆ. ಆಗ ಏನಾಗುತ್ತೆ, ಯಾವಾಗ ಮೀರ್ ಕಾಸಿಂ ಸುಂಕ ಮುಕ್ತ ವ್ಯಾಪಾರವನ್ನು ಘೋಷಣೆ ಮಾಡ್ತಾನೋ ಭಾರತೀಯರು ಸುಲಭವಾಗಿ ಬಂಗಾಳದಲ್ಲಿ ವ್ಯಾಪಾರ ಮಾಡುವಂತಾಯಿತು. ಯಾವುದೇ ರೀತಿಯಾದಂಥ ಸುಂಕವನ್ನು ಅವರು ನೀಡಬೇಕಾಗಿರಲಿಲ್ಲ. ಇದರಿಂದಾಗಿ ಭಾರತೀಯರು ಬ್ರಿಟಿಷರ ಜೊತೆ ವ್ಯಾಪಾರದಲ್ಲಿ ಸ್ಪರ್ಧೆಗಿಳಿದ್ರು. ಯಾವಾಗ ಭಾರತೀಯರು ಸ್ಪರ್ಧೆಗಿಳಿತಾರೋ ಬ್ರಿಟಿಷರ ವ್ಯಾಪಾರದಲ್ಲಿ ತೀವ್ರವಾದಂಥ ಹಿನ್ನಡೆ ಉಂಟಾಗುತ್ತೆ, ತೀವ್ರವಾದಂಥ ನಷ್ಟವನ್ನು ಅವರು ಎದುರಿಸ್ತಾರೆ. ಇದೆಲ್ಲಕ್ಕೆ ಕಾರಣನಾಗಿದ್ದು ಮೀರ್ ಕಾಸಿಂ. ಇದನ್ನು ಕಾರಣವಾಗಿಟ್ಟುಕೊಂಡು ಬ್ರಿಟಿಷರು ಮೀರ್ ಕಾಸಿಂನನ್ನು ಪದಚ್ಯುತಗೊಳಿಸಿದರು. ನೋಡಿ ಮಕ್ಕಳೇ, ಮೀರ್ ಕಾಸಿಂನನ್ನು ಪದಚ್ಯುತಗೊಳಿಸಿ ಯಾರನ್ನ ಮತ್ತೆ ನವಾಬನನ್ನಾಗಿ ಮಾಡ್ತಾರೆ? ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದ್ರು. ನೋಡಿ, ಮತ್ತೆ ಎರಡನೇ ಬಾರಿಗೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಆದರೆ ಮೀರ್ ಕಾಸಿಂ ಸುಮ್ಮನೆ ಇರಲ್ಲ. ಯಾವಾಗ ಬ್ರಿಟಿಷರು ಮೀರ್ ಜಾಫರ್ನನ್ನು ಪದಚ್ಯುತಗೊಳಿಸ್ತಾರೋ ಅವನು ಸುಮ್ಮನೆ ಇದ್ದ. ಆದರೆ ಮೀರ್ ಕಾಸಿಂ ಸುಮ್ಮನೆ ಇರಲಿಲ್ಲ ಮಕ್ಕಳೇ, ಸಂಘಟನೆ ಮಾಡ್ತಾನೆ, ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಇದೇ ಸಂದರ್ಭದಲ್ಲಿ ಅವನು ಅನೇಕರ ಬೆಂಬಲವನ್ನು ಪಡಿತಾನೆ. ಭಾರತದ ವ್ಯಾಪಾರಿಗಳು ಅವನಿಗೆ ಬೆಂಬಲ ನೀಡ್ತಾರೆ. ವಿವಿಧ ಕಸುಬುದಾರರು ಮೀರ್ ಕಾಸಿಂನ ಬೆಂಬಲಕ್ಕೆ ನಿಲ್ತಾರೆ. ಕೊನೆಗೆ ಮೀರ್ ಕಾಸಿಂ ಮೊಘಲ್ ದೊರೆ ಆದಂಥ ಎರಡನೇ ಶಾ ಆಲಂ, ಔದ್ನ ನವಾಬನಾದಂಥ ಶೂಜಾ ಉದ್ದೌಲ್ನ ಜೊತೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮುನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸರ್ ಎನ್ನುವಂಥ ಪ್ರದೇಶದಲ್ಲಿ ಮುಖಾಮುಖಿಯಾದವು. ಹೌದು ಮಕ್ಕಳೇ, ಇವೆಲ್ಲವುಗಳು ಬಕ್ಸಾರ್ ಕದನಕ್ಕೆ ಕಾರಣಗಳು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಮೀರ್ ಕಾಸಿಂ ಬಂಗಾಳದ ನವಾಬನಾಗಿದ್ದ ಈತನನ್ನು ಬ್ರಿಟಿಷರು ಪದಚ್ಯುತಗೊಳಿಸಿದರು. ಪದಚ್ಯುತಗೊಂಡಂತಹ ಮೀರ್ ಕಾಸಿಂ ಎರಡನೇ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ ಮೊಘಲ್ ದೊರೆ ಆದಂತಹ ಎರಡನೇ ಶಾ ಆಲಂ. ಮೂರನೇ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ ಔದ್ನ ನವಾಬನಾದಂತಹ ಶೂಜಾ ಉದ್ದೌಲ್ನ ಸಹಾಯವನ್ನು ಪಡೆದುಕೊಂಡು 1764ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರ್ತಾರೆ. ಈ 3 ಜನರ ಸೇನೆ ತ್ರಿಕೂಟ ಸೇನೆ ಅಂತ ನಾವು ಕರಿತೀವಿ. ಮೀರ್ ಕಾಸಿಂ, ಎರಡನೇ ಶಾ ಆಲಂ, ಶೂಜಾ ಉದ್ದೌಲ 3 ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. ಬ್ರಿಟಿಷರ ಸೇನೆಯ ನಾಯಕತ್ವವನ್ನು ವಹಿಸಿದ್ದು ಹೆಕ್ಟರ್ ಮನ್ರೋ. ಇದನ್ನು ನೀವು ಇಲ್ಲಿ ಗಮನಿಸಬೇಕು ಮಕ್ಕಳೇ. ಹೆಕ್ಟರ್ ಮನ್ರೋವನ್ನು ಹೀರೋ ಆಫ್ ದಿ ಬಕ್ಸಾರ್ ಅಂತ ಕರೀತಾರೆ. 1764ರಲ್ಲಿ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆ ಈ 3 ಜನರನ್ನ ಸೋಲಿಸ್ತಾನೆ. ಕೊನೆಗೆ ಬಕ್ಸಾರ್ ಕದನದಲ್ಲಿಯೂ ಸಹ ಬ್ರಿಟಿಷರು ಜಯವನ್ನು ಸಾಧಿಸಿದರು ಮಕ್ಕಳೇ. ಹಾಗಾದರೆ ಬಕ್ಸಾರ್ ಕದನದ ನಂತರ ಏನಾಯಿತು ನೋಡೋಣ. ಇದನ್ನೇ ನಾವು ಬಕ್ಸಾರ್ ಕದನದ ಪರಿಣಾಮಗಳು ಅಂತ ಕರಿತೀವಿ. ಮೊದಲನೆಯದು, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿರ್ತಕ್ಕಂಥ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದರು. ದಿವಾನಿ ಹಕ್ಕು ಅಂದ್ರೇನು? ದಿವಾನಿ ಅಂದರೆ ಬಂಗಾಳದಲ್ಲಿ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು. ಇದು ಯಾರಿಗಿತ್ತು ಅಂದರೆ ಮೊಘಲರಿಗೆ ಮಾತ್ರ ಇತ್ತು ದಿವಾನಿ ಹಕ್ಕು. ಆದರೆ ಬಕ್ಸಾರ್ ಕದನದ ನಂತರ ಎರಡನೇ ಶಾ ಆಲಂ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಶಾ ಆಲಂ. ವರ್ಷಕ್ಕೆ 26 ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ತಾನೆ ಬ್ರಿಟಿಷರಿಂದ. ಆ 26 ಲಕ್ಷ ರೂಪಾಯಿಗೆ ಪೂರಕವಾಗಿ ಈತನು ತನ್ನಲ್ಲಿರ್ತಕ್ಕಂಥ ಎಲ್ಲ ಹಕ್ಕನ್ನು, ಬಂಗಾಳದಲ್ಲಿ ಏನೇನು ಹಕ್ಕಿದೆ ಎಲ್ಲ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ, ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದ ಮೇಲಿನ ಎಲ್ಲ ಹಕ್ಕನ್ನು ಬಿಟ್ಟುಕೊಟ್ಟ. ಇನ್ನು ಔದ್ನ ನವಾಬನಾದಂಥ ಶೂಜಾ ಉದ್ದೌಲ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು. ಆ ಪರಿಹಾರವನ್ನು ಶೂಜಾ ಉದ್ದೌಲ ಕೊಡಬೇಕಾಗಿತ್ತು. ಪರಿಹಾರದ ಮೊತ್ತ ಸುಮಾರು 50 ಲಕ್ಷ ರೂಪಾಯಿಗಳಷ್ಟಿತ್ತು. ಮೀರ್ ಜಾಫರ್ ಮರಣ ಹೊಂದಿದ್ರಿಂದಾಗಿ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ಬ್ರಿಟಿಷರು ಕೊಟ್ಟರು. ಬಂಗಾಳದ ಪೂರ್ಣ ಆಡಳಿತವನ್ನು ತಾವೇ ನಿರ್ವಹಿಸಿದರು. ಅಲ್ವ ಮಕ್ಕಳೇ? ಇನ್ನು ಈ ಅಧ್ಯಾಯದ ಕೊನೆಯ ಪ್ರಮುಖವಾದಂಥ ಅಂಶ
ದ್ವಿಪ್ರಭುತ್ವ ಪದ್ಧತಿ, ದ್ವಿಸರ್ಕಾರ, ಡ್ಯುವೆಲ್ ಗವರ್ನಮೆಂಟ್ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ ಅದನ್ನು. ಈ ಡ್ಯುವೆಲ್ ಗವರ್ನಮೆಂಟ್ ಕಾನ್ಸೆಪ್ಟನ್ನು ಜಾರಿಗೆ ತಂದಿದ್ದು ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಅಂದಾಗ ನಮಗೆ ಏನು ನೆನಪಾಗುತ್ತೆ ಅಂದರೆ ಮಕ್ಕಳೇ, ಪ್ಲಾಸಿ ಕದನ ನೆನಪಾಗುತ್ತೆ. ಪ್ಲಾಸಿ ಕದನದ ನೇತೃತ್ವವನ್ನು ವಹಿಸಿದ್ದ, ಜೊತೆಗೆ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದ. 1757ರಲ್ಲಿ ಈತ ಬ್ರಿಟಿಷ್ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದ. ಆದರೆ ಮಕ್ಕಳೇ 1765ರಲ್ಲಿ ಮತ್ತೆ ಈತ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆ ಪದ್ಧತಿಯನ್ನೇ ನಾವು ದ್ವಿಪ್ರಭುತ್ವ ಪದ್ಧತಿ ಅಂತ ಕರಿತೀವಿ. ಹಾಗಾದರೆ ದ್ವಿಪ್ರಭುತ್ವ ಪದ್ಧತಿ ಅಂದ್ರೇನು? ಇದು ಎರಡು ರೀತಿಯಾದಂತಹ ಸರ್ಕಾರ, ಒಂದು ಬ್ರಿಟಿಷ್ ಸರ್ಕಾರ, ಮತ್ತೊಂದು ನವಾಬನ ಸರ್ಕಾರ. ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಇತ್ತು? ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಹೊಂದಿದ್ರು, ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೊಂದಿತ್ತು. ಮತ್ತೊಂದು ಕಡೆ ನವಾಬ, ಬ್ರಿಟಿಷರ ಕೈಗೊಂಬೆಯಾಗಿದ್ದಂಥ ನವಾಬ ಆಡಳಿತ ನೋಡ್ಕೋಬೇಕಾಗಿತ್ತು. ನ್ಯಾಯ ಮೊದಲಾದಂಥ ಆಡಳಿತ ಕಾರ್ಯಗಳನ್ನು ಅವನು ನೋಡ್ಕೊಳ್ಬೇಕಾಗಿತ್ತು. ಹೀಗೆ ಬ್ರಿಟಿಷರು ತಮ್ಮ ಒಂದು ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಅವರ ಗುರಿ ಏನಾಗಿತ್ತು ಅಂದರೆ ಲಾಭ ಗಳಿಸ್ಕೊಳ್ಳೋದು ಅವರ ಗುರಿಯಾಗಿತ್ತು. ಲಾಭ ಗಳಿಸಿಕೊಳ್ಳುವಂಥ ಉದ್ದೇಶದಿಂದ ಭಾರತದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂತಹ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಅವರು ಪಡೆದುಕೊಳ್ತಾ ಹೋದರು. ಆ ಮೂಲಕ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಮಕ್ಕಳೇ, ಇವತ್ತಿನ ಈ ಅಧ್ಯಾಯದಲ್ಲಿ ಮಕ್ಕಳೇ ನೀವು 3 ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಂಡಿರಿ. ಪ್ಲಾಸಿ ಕದನ 1757ರಲ್ಲಿ ನಡೀತು. ಎರಡನೇದು ಬಕ್ಸಾರ್ ಕದನ 1764ರಲ್ಲಿ ನಡೀತು. ದ್ವಿಪ್ರಭುತ್ವ ಪದ್ಧತಿ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆ ಸಹ ನಾವು ತಿಳಿದುಕೊಂಡೆವು. ಹಾಗಾದರೆ ಇವತ್ತು ನಾವು ಏನು ಚರ್ಚೆ ಮಾಡಿದ್ದು, ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತಾ ಇವೆ ನೋಡಿ ಮಕ್ಕಳೇ. ಮೊದಲನೇದು, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೇದು, ರಾಬರ್ಟ್ ಕ್ಲೈವ್ನು 1757ರಲ್ಲಿ ಸಿರಾಜುದ್ದೌಲ್ನ ಮೇಲೆ ಡ್ಯಾಶ್ ಕದನ ಸಾರಿದನು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು. ಇನ್ನು ಎರಡನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೇದು, ಪ್ಲಾಸಿ ಕದನಕ್ಕೆ ಕಾರಣಗಳು ಯಾವುವು? ಪ್ಲಾಸಿ ಕದನದಿಂದ ಉಂಟಾದ ಪರಿಣಾಮಗಳನ್ನು ತಿಳಿಸಿ. ಬಕ್ಸಾರ್ ಕದನದ ಕಾರಣಗಳನ್ನು ತಿಳಿಸಿ. ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು? ಬ್ರಿಟಿಷರು ಜಾರಿಗೆ ತಂದ ದ್ವಿಪ್ರಭುತ್ವ ಪದ್ಧತಿಯನ್ನು ಅಥವಾ ದ್ವಿಪ್ರಭುತ್ವವನ್ನು ವಿವರಿಸಿ. ಪ್ರಶ್ನೆಗಳನ್ನು ನೋಡಿದ್ರಲ್ಲ ಮಕ್ಕಳೇ, ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಉತ್ತರಿಸಿದ ನಂತರ ಅವುಗಳನ್ನು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಪ್ರೀತಿ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯವಾದಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದೆವು. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.